ಶಾರದಾ, ಉಪ್ಪು ಸಾಂಬಾರ್ಗೆ ಸೊಪ್ಪು ಒಳಗೆ ತಂಪ್ರಿಗೆ ಏನು ಚೆನ್ನಾಗಿ ಬೆಳೆದಿದೆ ನೋಡು. ಇಲ್ಲೇ ಕುಯ್ಕೊಳ್ಳೋದಲ್ವಾ ಕಣತೆ. ನಮ್ಮ ಹೊಲದಲ್ಲಿ ಚೆನ್ನಾಗಿ ಸಿಕ್ನಿಲ್ಲ, ಎಲ್ಲ ಹುಳ ಹುಳ. ಇಲ್ಲೂ ಒಳ್ಳೆ ಚೆನ್ನಾಗದೆ, ಇಲ್ಲೇ ಕುಯ್ಕೊಳ್ಳೋದ ಬುಡಿ. ಇನ್ನೆಷ್ಟು ಮುಂದೆ ಹೋಗೋದು? ಆಗ್ಲೇ ಇಷ್ಟು ದೂರ ಬಂದೀವಿ, ಇನ್ನು ಮುಂದೆ ಹೋಗೋಕ್ಕದ? ಸಾಕು ಕತೆ, ಇಲ್ಲೇ ಮಾಡ್ಕೊಳ್ಳೋದ. ಏನ್ರಕ್ಕ ಇಲ್ಲಿ ಬಂದ್ಬಿಟ್ಟಿದ್ದೀರಿ? ಅಯ್ಯೋ ಮಗ, ಮನೇಲಿ ಎಲ್ಲರೂ ಮಸಾಲೆ ಸಾಂಬಾರು ತಿಂದು ಸಾಕಾಗದೆ ಕಣವ. ಏನಾದರೂ ಉಪ್ಪಿಟ್ಟು ಸಾಂಬಾರು ಮಾಡವ ಅಂತಂದ್ರೆ ನಾನು ಮನೆ ಹಿಂದೆ ಅದೇ ಒಂದಿಷ್ಟು ಅಗ್ಲಕ್ಕೆ ಸಬ್ಸಿಗೆ ಸೊಪ್ಪು ಇಟ್ಕೊಂಡಿದ್ನ. ಅದು ನೋಡ್ರೆ ಮಳೆ ಬಂದ್ಬಿಟ್ಟವ, ಒಂದು ಕೊನೆನೂ ಇಲ್ಲ ಕಣವ. ಅದು ಯಾವ ಕೇಳು ಬರ್ತೋ ಮಳೆ ರಾತ್ರಿ ಏನು ಜರ್ರೋ ಅಂತ ಹೋಯ್ತಾ. ಅದಕ್ಕೆ ಅಲ್ಲಿಗೆ ಬಂತಲ್ಲ ಮಳೆ ಅಷ್ಟೊಂದು, ಅದಕ್ಕೆ ಒಂದು ಕೊನೆನೂ ಇಲ್ಲ, ಎಲ್ಲ ಕುಚ್ಕೋಗ್ಬಿಟ್ಟದೆ. ಏನು ಮಾಡೋಕ್ಕದದು, ಏನೂ ಇರ್ತಿದ್ದಿಲ್ಲ ಸೊಪ್ಪು. ಅದಕ್ಕೆ ಈ ಕಡೆಗೆ ಒಂದ್ಸಲ ಬರೋದ ಅಂತ ಬಂದೆ. ನಮ್ಮ ಹೊಲ್ದ ಕಡೆ ಬಂದಲ್ಲ, ಹಂಗೆ ಇಲ್ಲಿರೋದು ನೋಡಿದೆ, ಸೊಪ್ಪು ಚೆನ್ನಾಗಿತ್ತು. ಅದಕ್ಕೆ ತೊಂಬ್ರಗಿತ್ತಲ್ಲ ಕುಯ್ಕೊಂಡೆ. ನೀನೆಲ್ಲವ ಬಂದಿದೆ ಇಲ್ಲಿಗೆ? ಏನಕ್ಕೆ ಬಂದಿದೆ? ನಾನು ಅದೇ ರಾತ್ರಿ ಜೋರಲ್ವ ಮಳೆ, ಏನಾಗಿದೆವೋ ಬೆಳೆಗಳು ಅಂತ ನೋಡೋದ ಅಂತ ಬಂದೆ. ಆದರೆ ಏನು ಮಾಡೋದು, ಕಾಲು ಹಾಕಕ್ಕೆ ಜಾಗಲ್ಲ ಕನಕ, ಊದ್ಕತ್ತದೆ ಮಣ್ಣು. ಅಷ್ಟೊಂದು ಮಳೆ, ಕಾಲು ಹಾಕೋಕ್ಕೂ ಜಾಗಕ್ಕಿಲ್ಲ, ಕೈ ಹಾಕೋಕ್ಕೂ ಜಾಗ ಇಲ್ಲ, ಹಂಗಾಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕದದು? ಮಳೆ ಉಯ್ಬೇಡ ಅಂದರೆ ಉಯ್ಯೋದನೇ ಇರ್ತದೆ, ಮಳೆ ಉಯ್ತದೆ ಅಲ್ವಾ. ಅದಕ್ಕೆ ಒಂದ್ಸಲ ನೋಡ್ಗಿಟ್ಕೊಂಡು ಬರೋದ ಅಂತ ಬಂದೆ. ನಮ್ಮ ಮನೆಯವ್ರಿಗೆ ಹೇಳಿ ಕಳ್ಸಿವ್ನಿ, ಯಾಕ ಹೋಗಿ ನೋಡ್ಕೊಬನ್ನಿ, ಏನಾಗಿದ್ದದೋ ಏನು ಕತೆಯೋ ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿವ್ನಿ. ಅವನು ಎಲ್ಲಿ ಬಿದ್ದಿದ್ದಾನೋ ಏನೋ. ಮನೆ ಗಂಡಸುಗಳು ಹಂಗಕ್ಕ, ಹಂಗ ನಾವು ಏನೋ ನಂಬಿರ್ತೀವಿ, ಏನೋ ಮಾಡ್ತಾರೆ ಮನೆ ಗಂಡಸುಗಳು, ಎಲ್ಲ ಜವಾಬ್ದಾರಿ ಹೊತ್ಕೊಂಡು ನೋಡ್ಕೊಂಡು ಹೋಯ್ತಾರೆ ಅಂತ. ಹಾವು ಮಾಡೋ ಕೆಲಸಗಳು ಯಾರಿಗೂ ಗೊತ್ತಾಯ್ಕಿಲ್ಲ. ಅದಕ್ಕೆ ಅವ್ರನ್ನ ನೆಚ್ಕೊಂಡ್ರೆ ಆಯ್ತಿಲ್ಲ ಅಂದ್ಬಿಟ್ಟು ನಾನೇ ಒಂದು ಸಲ ಬಂದ್ಬಿಟ್ಟು ನೋಡ್ಕೊ ಹೋಗ್ಬಿಡೋದ ಅಂತ ಬಂದೆ. ಏನೂ ಆಗಿಲ್ಲ ಸದ್ಯಕ್ಕೆ, ಏನೂ ಆಗಿಲ್ಲ, ಎಲ್ಲ ಚೆನ್ನಾಗವೆ. ಹೌದಾ? ಏನು ಬೇಳೆ ಮಾಡಿದಿ ಇವಾಗ? ಅದೇಯ ಅಳ್ಜೋಳ, ಇನ್ನೇನು ಮಾಡೋದು? ಅಳ್ಜೋಳನೇ ಹಾಕಿರೋದು ನೋಡದ. ಸಲ ಜಾಸ್ತಿ ಸಿಗ್ನೇ ಇಲ್ಲ, ನಮಗೆ ಲಾಸ್ ಆಗೋಯ್ತು. ಈ ಸಲನಾದರೂ ನೋಡದ. ಅದೇ ಕನಕ ಅಕ್ಕಿಗಳು ಬಂದು ಕುಕ್ಕೊಂಡು ಎಲ್ಲನೂ ಹಾಳು ಮಾಡಿಬಿಡ್ತವೆ. ಹಂದಿಗಳು ಬರ್ತವೆ, ಆಮೇಲೆ ಹಕ್ಕಿಗಳು, ಚಿಕ್ಕ ಚಿಕ್ಕ ಹಕ್ಕಿಗಳು ಎಲ್ಲ ಬಂದು ತಿನ್ಕೊಂಡು ಕುಣ್ಕೊಂಡು ಹೋಯ್ತವೆ. ಅವ್ರು ಹೊಟ್ಟೆ ತುಂಬಿಸ್ಕೊಂಡು ನಮ್ಮ ಹೊಟ್ಟೆಯಲ್ಲಿ ಹೆಂಗಿದ್ದದೋ ಏನೋ ಅವಕ್ಕೇನು ಗೊತ್ತು. ಈ ಸಲ ಚೆನ್ನಾಗಿ ನೋಡ್ಕೋಬೇಕು ಅಕ್ಕ. ಸಲ ಏನೋ ಹಂಗಾಗೋಯ್ತು, ಈ ಸಲ ಹಂಗೆ ಮಾಡಕ್ಕೆ ಬಿಡೋಕ್ಕಿಲ್ಲ ನಾನು. ಮಗ ನೀನು ಹೇಳಿದ್ ನಿಜವಯ್ಯ. ನಾವು ಹಾಕೋದು ದೊಡ್ಡದಲ್ಲ, ಅವು ಉದ್ದಾದ್ಮೇಲೆ ಅದೇ ಒಳಗಿಲೆ ಕಡಿತಾವಲ್ಲ, ಆಗ್ಲಿಂದ ನಾವು ಬೆಳೆ ತೆಗೆತನ್ಕೊಳ್ವಿ ಮಕ್ಳು ಥರ ಜೋಪಾನ ಮಾಡಬೇಕು ಕಣವ. ಹಂಗೆ ಆಗೋಯ್ತು. ನಾನು ಹಿಂದ್ಗಡೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟಾಗ್ಲ, ಆಮೇಲೆ ಒಂದಿಷ್ಟಾಗ್ಲ ಅದೇ ಸಬ್ಸಿಗೆ ಸೊಪ್ಪು, ಇನ್ನೊಂದೇ ಥರ ಸೊಪ್ಪು ಹಾಕಿವ್ನಿ ಅವ. ನೆನ್ನೆ ಯಾವ ಕೇಡು ಮಳೆ ಬತ್ತೋ ಎಲ್ಲ ಕುಚ್ಕೊಂಡೋಯ್ತು ಕಣವ. ಎಲ್ಲ ಮನಿಕಬಿಟ್ಟದೆ. ಮನೆ ಕಂಡ್ರೆ ಉದ್ಧಾರ ಆದದ, ನೀರೆಲ್ಲ ನಿಂತ್ಕೊಂಡು ಕೊಳ್ತೋದಂಗೆ ಆಗ್ಬಿಟ್ಟದೆ. ಅದನ್ನ ಸಾಂಬಾರ್ಗೆ ಹೋಗೋಕ್ಕಾಗಿಲ್ಲ, ಏನೂ ಆಯ್ಕಿಲ್ಲ. ಇನ್ನೇನು ಮಾಡೋದು? ನಾಳೆ ನಡೆದಿದ್ರೆ ಎಲ್ಲ ಗೊಬ್ಬರ ಥರ ಆಗೋಯ್ತದೆ. ಆಮೇಲೆ ಪುನಃ ಮಳೆ ಬಂದರೆ ಇದೇ ಕತೆ. ಅದಕ್ಕೆ ಬರೀ ನಾವು ದೊಡ್ಡದೆಲ್ಲ ನೋಡ್ಕೋಬೇಕು. ಆದರೆ ಮಳೆನೇ ಇಟ್ಕೊಳಕ್ಕಾಗದ ಬರೋದನ್ನ. ಬೇರೆದು ಏನಾದರೂ ಅಕ್ಕಿ ಹಂದಿ ಇವು ಹಾವು ಪಾವು ಅಂತ ಬಂದರೆ ಏನೋ ಹೆಂಗೋ ಏನೇನೋ ಹಾಕಿ ತಡಿಬೋದು. ಈ ಮಳೆನೆಲ್ಲ ತಡೆಯೋಕ್ಕಾಯ್ಕಿಲ್ಲ ಅವ. ಏನೋ ದೇವ್ರು ಕೊಟ್ಟಿದ್ದು ಅಂತ ಸುಮ್ಮನೆ ಆಗಬೇಕು. ಒಸಿ ಬೇಜಾರಂಗಿಲ್ಲ ಕಣವ. ಕನಕ
ನೂರಕ್ಕೊಂದು ಮಾತಾಡಿದ್ರಿ ನೋಡಿ. ನೀವು ಹೇಳೋದು ನಿಜವೇ. ಏನು ಮಾಡೋಕ್ಕದು, ದೇವ್ರು ಕೊಟ್ಟಿದ್ದು. ನಾವು ಬೇಡ ಅನ್ನಕ್ಕೆ ಹೋಯ್ಕಿಲ್ಲ, ತಿರಸ್ಕಾರ ಮಾಡೋಕೆ ಹೋಯ್ಕಿಲ್ಲ. ಎಷ್ಟು ಕೊಡ್ತದೋ ಅಷ್ಟೇ ನಮ್ಮ ಪಾಲಿಗೆ ಬಂದಿದ್ದು ಅಂದ್ಬಿಟ್ಟು ಸಮಾಧಾನ ಪಟ್ಕೊಂಡು ಹೋಗ್ಬೇಕು ಅಕ್ಕ. ಅಕ್ಕ, ಈ ಹೊಲ್ದವ್ರು ಒಳ್ಳೆ ಚೆನ್ನಾಗಿ ಬೆಳೆದವ್ರೆ ಅಲ್ವಾ? ಹ್ಞೂ ಕನಕ, ಹುಸಿ ಚೆನ್ನಾಗಿ ಬಂದಿಲ್ಲ. ಸುಮ್ಮನೆ ಹೇಳೋದಲ್ಲ ಹೊಟ್ಟೆ ಕಿಚ್ಚಿಗೆ ಬೇರೆಯವ್ರದ್ದು ಅಂತ ಒಳ್ಳೆ ತೊಂಪ್ರಕ್ಕೆ ಒಳ್ಳೆ ಸಖತ್ತಾಗೆ ಬಂದದೆ. ನೋಡಿ, ಈಗಲೂ ಕಲ್ಲಂಗಡಿ ಎಲ್ಲ ಮುಗ್ದೋಯ್ತು ಕಲ್ಲಂಗಡಿ ಕಾಲ ಎಲ್ಲ ಮುಗ್ದೋಯ್ತು ಅಂತ ಅಂತಾರೆ. ಆದರೆ ಈ ಹೊಲ್ದಲ್ಲಿ ಮಾತ್ರ ಇನ್ನೂ ಅವೇ. ಅಕ್ಕ, ಎಲ್ಲೋದ್ರಕ್ಕ ಈ ಹೊಲ್ದವರು? ಒಂದು 2 ಕಲ್ಲಂಗಡಿನೂ ಈಸ್ಕೋಬೇಕಾಗಿತ್ತು. ಕೇಳಿದ್ರೆ ಕೊಡ್ತಾರೆ ತಾನೇ? ನಾನು ಕೇಳಿಲ್ಲವ, ಇಲ್ಲಿ ತನಕ ಬರ್ತೀನಲ್ಲ, ಇಲ್ಲಿ ಒಂದು ಮುಟ್ಟಕ್ಕಿಲ್ಲ ಕಣವ, ಮುಟ್ಟಕ್ಕಿಲ್ಲ ನಾನು. ಇವರು ಹೊಲಕ್ಕೆ ಕಾಲ ಆಗ್ತಾನೂ ಇರಲಿಲ್ಲ. ನೀವಿದ್ರಲ್ಲ, ಏನು ಮಾಡ್ತಿದ್ದೀರೋ ಏನು ಅಂತ ನೋಡೋದಂತ ಬಂದೆ. ಗೊತ್ತಿಲ್ಲ ಕಣವ, ಅದು ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ನಾವು ಏನು ಮಾತಾಡೋಕ್ಕೂ ಇಲ್ಲ, ಮಟ್ಟಕ್ಕೂ ಇಲ್ಲ. ನೋಡಿದ್ರೆ ಏನೋ ಒಂಥರ ಮುಖ ಕೆಂಟಿಸ್ಕೊಂಡಿರ್ತಾರೆ, ಯಾವಾಗ್ಲೂ ಊದ್ಕೊಂಡಿರ್ತಾರೆ ಕಣವ. ಏನಾದರೂ ಕೇಳ್ಬಿಟ್ಟಾರೋ ಏನೋ, ನಮ್ಮ ಹೊಲ ಓದ್ಕೊಂಡು ಹೋಗ್ಬಿಟ್ಟಾರೋ ನನಗೆ ಹಾಡೋದವು. ಏನಕ್ಕೆ ಬೇಕು ಅತ್ತಿಯ, ನಾವು ಸುದ್ದಿ ಗಿದ್ದಿಗೆ ಹೋಯ್ಕಿಲ್ಲವ. ನಮ್ಮ ಹೊಲ ಆಯಿತು, ನಾವಾಯಿತು. ಅದೇ ಹೇಳಲಿಲ್ವಾ, ನೀವಿದ್ರಲ್ಲ, ಏನು ಮಾಡ್ತಿದ್ದೀರೋ ಏನೋ ನೋಡದ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಕಣವ. ಅಕ್ಕ, ಹಂಗ ಇವರು ಅಲ್ಲವರು. ಅಯ್ಯೋ, ನಾವು ಈ ಕಡೆ ಬಂದೇ ಐತಿತ್ತಿಲ್ಲ, ಓಸಿ ದಿನ ಆಗಿತ್ತಿಲ್ಲ. ನಾವು ನಮ್ಮ ಹೊಲಕ್ಕೆ ಬಂದ್ವಲ್ಲ, ನಮ್ಮ ಹೊಲದಲ್ಲಿ ಸರಿಯಾಗಿ ಸಿಗ್ಲಿಲ್ಲ, ಸೊಪ್ಪು ಸರಿಯಾಗಿ ಸಿಗ್ಲಿಲ್ಲ. ಇತ್ತು ಹುಳ ಕನಕ, ಹುಳ. ಬರೀ ಹುಳ ತಗೊಂಡೋಗಿ ಏನು ಮಾಡೋದು ನಾವು? ಸೋಸ್ಕದದ, ಅದನ್ನ ಸೋಸ್ಕೊಂಡ್ರು ಸ್ವಲ್ಪ ಬರ್ತದೆ ಅಕ್ಕ. ಅದಕ್ಕೆ ಸ್ವಲ್ಪ ದೂರಕ್ಕೆ ಹೋಗೋದ ಅಂತ ನಡ್ಕೊಂಡು ಬಂದ್ವಾ. ಈ ಹೊಲ ಸಿಕ್ತು, ಒಳ್ಳೆ ತೊಂಪ್ರಕ್ಕೆ ಸೊಪ್ಪು ಒಳ್ಳೆ ಚೆನ್ನಾಗದೆ ಕಣವ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು, ಚೆನ್ನಾಗಿ ಸಿಕ್ತು. ಆದರೆ ಈ ಹೊಲ್ದವ್ರು ಯಾರು ಅಂತ ಗೊತ್ತೇ ಆಗಲಿಲ್ಲ. ಅದಕ್ಕೆ ಕೇಳಿದ್ದು, ಬೇಡ ಬುಡಿ, ಮುಖ ಎಲ್ಲ ಕೆಂಟಿಸ್ಕೊಂಡ್ರೆ ನಮ್ಗೆ ಇಷ್ಟ ಆದದ, ಬೇಡಕತ್ತೆ. ಹೊರಗಡೆನೆ ದುಡ್ಡು ಕೊಟ್ಟು ತಗೊಂಡ್ರೆ ಆಯ್ಕಿಲ್ವಾ, ಅಲ್ಲೇ ತಗೊಳ್ಳೋದು ಬುಡಿ ಗನವ. ಅದೇ ಸರಿ, ನಾವೆಲ್ಲ ಬೇರೆ ಕಡೆ ತಗೊಂಡ್ರೆ ಸರಿ. ಅದೇ ಭಾನುವಾರ ಸಂತೆ, ಸೋಮವಾರ ಸಂತೆ ಹೇಳಿರ್ತಾವಲ್ಲವ, ಆಗ 5 ರೂಪಾಯಿಗೂ ಸಿಗ್ತವೆ ಕಣವ, 5 ರೂಪಾಯಿಗೂ ಸಿಗ್ತವೆ. ಹುಸಿ ಚೆನ್ನಾಗಿರಕ್ಕಿಲ್ಲ ಏನು, ಕೆಂಪುಗೆ ದಪ್ಪಕ್ಕೆ ಹಸಿಗೆ ಹುಸಿ ಚೆನ್ನಾಗಿರಕ್ಕಿಲ್ಲ ಕಣವ. ಅಲ್ಲೇ ತಗೊಬಿಡು, ಇವ್ರ ಹತ್ರ ಬಂದು ತಗೊಳ್ಳೋ ಬದಲು ಅಲ್ಲೇ ತಗೋ. ಒಂದು ಮಾತಂತವೆ ಕೇಳಿದ್ರೆ, ಒಂದು ಮಾತಂತಾರೆ ಪುಕ್ಸಟ್ಟೆ ಕೊಡ್ಬೇಕಾ ಅವ ಇವ ಅಂತ. ಅದನ್ನೆಲ್ಲ ಹಂಚ್ಕೊಳ್ಳೋ ಬದಲು ಸಂತಗಿಂತೆಗೆ ಹೋಗಿ ಆರಾಮಾಗಿ ತಗೊಬಿಡಿ ಅಲ್ವವ ಕಣವ. ನೀನು ಹೇಳಿದ್ದು ಸರಿಯೇ, ಯಾಕೆ ಕೇಳ್ಬಿಟ್ಟು ಒಂದು ಮಾತನ್ಸ್ಕೊಳ್ಳೋದು? ಬೇಕಾಗಿಲ್ಲ ಬಿಡವ ಕನಕ. ಏನು ಖಾರ ಗಿಡ ಆರಿಸಿ ಮಾಡಿರ ಉಪ್ಸಾವರ ಕನಕ? ಖಾರ ಹರಿದು ಮಾಡ್ತೀನಿ. ಖಾರ ಇಲ್ಲ ಅಂದರೆ ಚೆನ್ನಾಗಿರಕ್ಕಿಲ್ಲ. ಹಂಗೆ ಹೋಗ್ಬೇಕಾದ್ರೆ 1-2 ಮಾವಿನಕಾಯಿ ಕಿತ್ಕೊಂಡು ಹೋಗ್ಬಿಡ್ತೀನಿ. ಬಿಸಿ ಮುದ್ದೆ ಮಾಡಿ, ಅನ್ನ ಮಾಡಿ ಹಾಕೊಂಡು ಊಟ ಮಾಡ್ತಾಯಿದ್ರೆ ಸ್ವರ್ಗ ಥರ ಇರಬೇಕು ಕಣವ. ನಿಜವಾಗಲ್ವಿ? ಮಾಂಸ ಸಾಂಬಾರು, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಮೀನು ಸಾಂಬಾರು ಎಲ್ಲಕ್ಕಿಂತ ಉಪ್ಪು ಸಾಂಬಾರು ಮುದ್ದೆ ಇದ್ಬಿಟ್ರೆ ಅದೇ ಸರಿ ಕತೆ ಕಣವ. ನೀನು ಹೇಳಿದ್ದು ನಿಜವೇ. ಅತ್ತೆ, ಸೊಪ್ಪೊಳೆ ಚಂದ್ರನಂಗದಲ್ವ? ನೋಡಿ ಎಷ್ಟು ಚೆನ್ನಾಗಿದ್ದದು. ನಮ್ಮ ಹೊಲದಲ್ಲಿ ಸಿಗ್ನೆ ಇಲ್ವಲ್ಲ, ಬರೀ ಹುಳನೇ ಆಯಿತು. ಔಷಧಿ ಒರೆಸ್ಬಿಟ್ಟು ಅತ್ತೆ ಅದೆಲ್ಲ ಅದು ಕೈ ಸೊಪ್ಪು ಎಲ್ಲ ಅದನ್ನೆಲ್ಲ ಹೋಗಿ ಸುಡಬೇಕು, ರೌಂಡ್ ಅಪ್ ಒರೆಸ್ಬಿಟ್ಟು. ಅದೆಲ್ಲ ಏನಕ್ಕೆ ಸುಮ್ಮನೆ ಎಲ್ಲ ಬರೀ ಸತ್ತೆ ಬೆಳ್ಕೊಂಡು ಇರೋದಕ್ಕೂ ತೊಂದರೆ ಮಾಡ್ತವೆ ಅತ್ತೆ. ಅದೇ ಸೊಪ್ಪದಲ್ಲ, ಆ ಸೊಪ್ಪನ್ನೆಲ್ಲ ಮುಳ್ಳಿ ಸೊಪ್ಪು, ಆಮೇಲೆ ಆ ಸೊಪ್ಪು ಈ ಸೊಪ್ಪು ಕಳೆಗಳು ಒಸಿದದೆ, ಅದನ್ನೆಲ್ಲ ರೌಂಡ್ ಅಪ್ ಒರೆಸ್ಬಿಟ್ಟು ಎಲ್ಲನೂ ಸರಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡಿಸ್ಬಿಡ್ಬೇಕು. ಹೇಳಿ ನಿಮ್ಮ ಮಗನಿಗೆ, ಕೇಳಕ್ಕಿಲ್ಲ ನಾವು ಹೇಳಿದ್ರೆ. ಎಲ್ಲ ನಾವು ಏನೇ ಹೇಳಿದ್ರು ಅತ್ತೆ, ನಿನಗೇನಕ್ಕೆ ನೀನೇನು ಕೇಳಿಯೇ ನನಗೆ ಗೊತ್ತಿಲ್ವಾ ಅದು ಇದು ಅನ್ನೋದೇ ಆಯ್ತದೆ. ಒಂದಾದ್ರೂ ಮಾಡ್ತೀನಿ ಇರು ಅಂತ ಅನ್ನೋಕ್ಕಿಲ್ಲ. ನೀವಾದರೂ ಹೇಳಿ ಮಾಡಲಿ ಅರ್ಧ ಬರಲಿ. ಅವನೇನು ಕೇಳೋನು? ನಮ್ಮ ಮಾತ ಹೇಳಿ ಕೇಳೋಣ. ಅವನು ಒಂದ್ಸಲ ಹೇಳಿದ್ರೆ ಅರ್ಥ ಆಯ್ಕಿಲ್ಲ ಅವನಿಗೆ. ನಾನು ಹೇಳಿನಿ ಕಣವ ಅವತ್ತು, ನಾನು ಹೇಳಿನಿ. ಕೇಳಿಲ್ಲ ಅವನು. ಬರ್ಲಿಗ ಹೇಳ್ತೀನಿ, ಉಗ್ದಿ ಹೇಳ್ಬೇಕು ಅವನಿಗೆ. ಒಳ್ಳೆ ಮಾತಿನಲ್ಲಿ ಎಲ್ಲ ಹೇಳಿದ್ರೆ ಆಯ್ತಿಲ್ಲ ಅವನಿಗೆ. ಉಗ್ದಿ ಬಡ್ದಿ ಹೇಳಬೇಕು ಕತೆ. ಬರಲಿ ಹೇಳ್ತೀನಿ.